Hello, hi, namaskara. Welcome back to the channel. So ಎಲ್ಲರೂ ಹೇಗಿದ್ರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ರಾ ಅಂತ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಏನ್ ಶೇರ್ ಮಾಡ್ತಿದ್ದೀನಿ ಅಂದ್ರೆ ನನ್ನ ಒಂದು ಬರ್ತ್ಡೇ ಸೆಲೆಬ್ರೇಷನ್ ನಾನು ಲೈಕ್ ಆಫೀಸ್ ಮನೆ ಅಷ್ಟೇ ಆಗಿತ್ತು. ಸೊ ನಾನು ಯಾವುದೇ ತರ ಆಚೆ ಹೋಗಿ ಸೆಲೆಬ್ರೇಟ್ ಮಾಡಿರ್ಲಿಲ್ಲ. ಇನ್ ದ ಸೆನ್ಸ್ ಕೆಫೆಗಾಗಿ ರೆಸ್ಟೋರೆಂಟಿಗೆ ಹೋಗಿರ್ಲಿಲ್ಲ. ನನ್ನ ಫ್ರೆಂಡ್ಸ್ ಜೊತೆ ನಂದೊಂದು ಸೆಟ್ ಆಫ್ ಗ್ಯಾಂಗ್ ಇದೆ. ಸೊ ಆ ಗ್ಯಾಂಗ್ ಜೊತೆ ಹೋಗಿ ಸೆಲೆಬ್ರೇಟ್ ಮಾಡಿರ್ಲಿಲ್ಲ. ಸೊ ಆ ರೀಸನ್ಗೆ ಇವತ್ತು ಸಂಡೇ ಹೊರಟಿದೀವಿ. ಯಾರೆಲ್ಲ ಹೋಗ್ತಿದೀವಿ ಅಂದ್ರೆ ನಾನು, ನನ್ನ ತಮ್ಮ ಮೈತಿಲ್ಲು, ಶಿಷ್ಯಣ್ಣ, ಶಿಲ್ಪಾ ಅಕ್ಕ, ಧನು, ಹಬಿ ಅಂಡ್ ಚೇತನಣ್ಣ ಬರ್ತಾರಲ್ಲ ಗೊತ್ತಿಲ್ಲ. ಸೊ ಇಷ್ಟು ಜನ ಹೊರಟಿದೀವಿ. ಅಂಡ್ ಯಾವ ಕೆಫೆಗೆ ಹೋಗ್ತೀವಿ, ಎಲ್ಲಿರೋದು, ಹಾಗೆ ನಾವೆಲ್ಲ ಹೆಂಗಿರ್ತೀವಿ ಇವತ್ತಿನ ದಿನ ಅಂತ ನಿಮ್ಗೆ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರ ಕೊನೆ ತನಕ ನೋಡಿ. ಅಂಡ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐಡಿ ಚಿತ್ರ ಸುರೇಶ್ ಅಂತಾನೆ ಇದೆ. ಅಂಡ್ ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ. ಸೊ ಇವತ್ತು ನಾನು ಒಂದು ರೆಡ್ ಬಾಡಿಕಾನ್ ಡ್ರೆಸ್ ಔಟ್ಫಿಟ್ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಹೇಳಿದ್ನಲ್ಲ, ನಾವು ಯಾವ ತರ ಸ್ಟೈಲ್ ಮಾಡ್ತಿರೋ ಆ ತರ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇದೊಂದು ಬಂದ್ಬಿಟ್ಟು ಅಂದ್ರೆ ಗೋಲ್ಡಿಶ್ ಸ್ಟಡ್, ರೋಸ್ ಗೋಲ್ಡ್ ಸ್ಟಡ್ ಹಾಕೊಂಡಿದ್ದೀನಿ. ಹಾಗೆ ಇದು ಸಿಂಪಲ್ ಆಗಿ ಒಂದು ಬೆಲ್ಟ್ ಅಂಡ್ ಬ್ಲಾಕ್ ನೈಲ್ ಪಾಲಿಶ್ ವಿತ್ ಗೋಲ್ಡ್ ರಿಂಗ್ಸ್ ಜೊತೆ ಮಾಡಿದ್ದೀನಿ. ಸೊ ಇಷ್ಟೇ, ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಮೇಕಪ್ ಅಷ್ಟೇ ಮಿನಿಮಲ್ ಮೇಕಪ್ ಮಾಡ್ಕೊಂಡು ಸಿಂಪಲ್ ಆಗಿ ಒಂದು ಬ್ಲಾಕ್ ಹೀಲ್ಸ್ ಹಾಕಿ ಒಂದು ಬ್ಲಾಕ್ ಬ್ಯಾಗ್ ತಗೊಂಡು ರೆಡಿ ಆಗಿದ್ದೀನಿ. ಸೊ ಅವರೆಲ್ಲ ಒಂದು ಸೆಟ್ ಅಲ್ಲಿ ಕಾರಲ್ಲಿ ಬರ್ತಾ ಇದ್ದಾರೆ. ಸೊ ಇಲ್ಲಿಂದ ಮೈತಿಲು ಧೀರಜು ಗಾಡಿ ಬರ್ತಾರೆ. ಸೊ ನಾನು ಕೂಡ ಅವ್ರ ಜೊತೆ ಇನ್ಕ್ಲೂಡ್ ಆಗ್ತೀನಿ, ಇವ್ರ ಜೊತೆ ಇನ್ಕ್ಲೂಡ್ ಆಗ್ತೀನಿ. ಲೆಟ್ಸಿ. ಸೊ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಅಂಡ್ ತಡ ಮಾಡೋದ್ ಬೇಡ, ಲೆಟ್ಸ್ ಗೆಟ್ into the video. ಬಾರೋ ಅಪರೂಪದ ಮುಳ್ಳಂದಿ ಮೈಥಿಲ್ ಇಸ್ ಹಿಯರ್ ಅಂಡ್ ಇವನು ಕೂಡ ರೆಡಿ ಆಗಿ ಬಂದ್ಬಿಟ್ಟಿದ್ದೀನಿ ಗೈಸ್. ಅಂಡ್ ಧೀರಜ್ ನೋಡಿ ಗೈಸ್, ಅವನು ಬ್ಯಾಗಿ ಔಟ್ಫಿಟ್ ಹಾಕೊಂಡು ರೆಡಿ ಆಗ್ಬಿಟ್ಟಿದ್ದಾನೆ. ಫುಲ್ ಸ್ಮೈಲು. ಓಕೆ, ಇವಾಗ ಬೀಗ ಹಾಕ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಸೇ ಹಾಯ್. ಏನ್ ಹಂಗ ಮಾಡಿ ನೀಟಾಗಿ ಹಾಯ್ ಮಾಡು. ಬರೀ ಇಂಥದೆಯಾ ಓಕೆ. ಬೈ ಗೈಸ್, ನಾವು ಬಂದಿದ್ದೀವಿ ಒಂದು ಮೈಕೋಸ್ ಅನ್ನೋ ರೆಸ್ಟೋರೆಂಟ್ಗೆ. ಎಂಟ್ರೆನ್ಸ್ ಎಲ್ಲ ಚೆನ್ನಾಗಿದೆ, 4th ಫ್ಲೋರ್ ಅದೇ. ಸೊ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಈಗ ಒಳಗಡೆ ಹೋಗ್ತಾ ಇದೀವಿ. ಧೀರು ಸೇ ಹಾಯ್. ಏ ಮೈ ಬೈ. ಸೊ ಇವಾಗ ಗೈಸ್ ಶಿಲ್ಪಾಕ ನಮ್ಗೆ ಗಿಫ್ಟ್ ಕೊಡ್ಸಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಶಿಲ್ಪಾಕ ಮತ್ತೆ ಶಶಿಯಣ್ಣ ಅವಣ್ಣ ಏನ್ ಬೇಕಾದ್ರೂ ಎಲ್ಲ ಪೀಪ್ ಹಾಕ್ಬೇಕು. ಶಶಿಗೆ ಚೆನ್ನಾಗಿ ಕಾಣಿಸ್ತಿದೆ. ಆ ಟ್ಯಾಕ್ಸ್ ಹಾಕಲ್ಲ ಕಾಣಿಸ್ತಾ ಇದೆ. ನಿನಗೆ ಟ್ಯಾಕ್ಸ್ ಹಾಕಲ್ಲ ಕಾಣಿಸ್ತಾ ಇದೆ. ಇದಾಕ್ಬಿಡದೆ ಇದಾಕ್ಬಿಟ್ಟು ಈಸ್ಕೋ. ಬಾಬಿ ಒಂದು ನಿಮಿಷ ಬಾಬಿ. ಏಯ್ ಬಾಬಾ ಇಲ್ಲಿ ಅಮ್ಮನ ಇದು ಈಸ್ಕೋ. ಗೈಸ್ ಇವ್ರು ಬರ್ಬೇಕು. ಕಾಣೋದು ಯಾರು ಕಾಣೋದು ಯಾರು ಅಮ್ಮಂದು ಏನು ಇದು ನೋಡಿದ್ರೆ ಇದು ವಿಜಯ ಮಲ್ಯ ಹಾಕೋದು. ವಿಜಯ ಮಲ್ಯ ಇದು ಅವ್ರ ಅಪ್ಪ ಇವನೇ ವಿಜಯ ಮಲ್ಯ ಅಪ್ಪನು. ಏನ್ ಹೇಳಿದ್ರು? ಏನ್ ತಗೊಳ್ಳಕ್ಕ? ಮಿಕ್ಸಿ ಗ್ರೈಂಡರ್. ಮಿಕ್ಸಿ ಗ್ರೈಂಡರ್ ಸಾಕು ಲಿಸ್ಟ್ ಇಟ್ಕೊಂಡು. ಗೈಸ್ ನನ್ನ ಕಡೆಯಿಂದ ಶಿಷ್ಯಣ್ಣಗೆ ಮತ್ತೆ ಶಿಲ್ಪಾಗೆ ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡ್ ಮಗುನ ಹೆಣ್ಮಗು ಅಬ್ಬಬ್ಬಬ್ಬ ಲ್ಯಾಟ್ರಿ. ಬಿಲ್ ಜೊತೆ ಕೊಟ್ರೆ ಇಸ್ಕೊಂತೀನಿ. ಇಲ್ಲ ಗೈಸ್ ಗಿಫ್ಟ್ ಅವ್ರಿಗೆ ಬಿಲ್ ಜೊತೆ ಹೋಗ್ಬೇಕು ಎತ್ಕೊಂಡು ಹೋಗ್ತೀನಿ. ಶಿಲ್ಪಾಗ 3 ಸಪ್ರೇಟ್ ಆಗಿ ಇಕ್ಕಿದ್ದೀನಿ, ಆಮೇಲೆ ಹೋಗ್ಬೇಕು ಎತ್ಕೊಂಡು ಹೋಗ್ತೀನಿ. ಬಿಲ್ ಎಲ್ಲ ಆಫ್ ದ ಕ್ಯಾಮ್ರಾ ಮಾಡೋದು ನಾವು. ನನ್ನ ಮಾರ್ಕೆಟ್ ಒಂದು ಅಕ್ಕಿಂಗ್ ಟೆಕ್ ಹೋಗ್ಬೇಕು. ನಿಮ್ಮ ಅಂಗಡಿಗೆ ಅವನ 1,000 ರೂಪಾಯಿ ತಗೊಂಡು 500 ರೂಪಾಯಿ ಹೇಳಿ ನೀನ್ ಫಸ್ಟ್ ಕೊಡೋಗ, ಆಮೇಲೆ ಎಲ್ಲ ಕೊಡ್ತೀರಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ.
ಬಂದಾಗ ಏನು ಕೊಡ್ಸಿಲ್ಲ, ಸುಮ್ಮನೆ ಇಟ್ಟಾಡ್ತಾಳೆ ಗೈಸ್. ಯಾವ್ದೋ ಬ್ಯಾಗ್ ಬೇಕು ಅಂತ ಇಟ್ಟಾಡ್ತಾಳೆ ಗೈಸ್. ಇವನ್ ಗಿಫ್ಟ್ ಮತ್ತೆ ಹಬಿ ಗಿಫ್ಟ್ ಬಂದಾಗಿದೆ. ಈಗ ಶಿಲ್ಪ ಶಿಷ್ಯ ಬಂದಿಲ್ಲ ನೋಡಿ ಗೈಸ್, ನನಗೋಸ್ಕರ ಆಟೋ ಕೊಡ್ಸಿದ್ದಾರೆ. ಆಮೇಲೆ ಆಟೋದಾಗೆ ಹೋಗ್ಬೋದು ಗೈಸ್. ನೀವು ಯಾರಾದ್ರೂ ಇಲ್ಲಿಗೆ ಹೋಗ್ಬೇಕಂತ ಕಾಂಟ್ಯಾಕ್ಟ್ ಮಾಡಿ ಗೈಸ್, ಕರ್ಕೊಂಡು ಬಿಟ್ಬಿಡ್ತೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಲ್ಲ ಚಿಕ್ಕ ಚಿಕ್ಕದು 25 kg 30 kg ಮಾತ್ರ ಇತ್ತು. ನನಗೆಲ್ಲ ಸಣ್ಣ ಪುಟ್ಟ ಅವೆಲ್ಲ ಇತ್ತಲ್ಲ, ಚಿಕ್ಕದಿದೆ. ದುಡ್ಡು ಹಾಕು ಕೊಡ್ರಿ ನೀವೇ, ನಾನು ಇಟ್ಕೊಂಡಿರ್ತೀನಿ. ನಾಳೆ ನಾಳಿದ್ದು ಯಾವಾಗ ಕೊಡ್ತೀನಿ. ಗೈಸ್ ಎಲ್ಲೋಗಿ ಕತ್ತೆ ಮರಿ ಎತ್ಕೊಂತಾಳೆ. ಕತ್ತೆ ಮರಿ ಏನಕ್ಕೆ ಎತ್ಕೊಂತಾಳೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಹೋಸಲನು ಒಂದು ಅಕ್ಕನ ಕೊಟ್ಟಿದ್ದು. ಈ ಕತ್ತೆಗೆ ಏನಕ್ಕೆ ಕುತ್ಕೊಂಡ್ಬಿಟ್ಟಿದೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಗೈಸ್ ಬನ್ನಿ ನಮ್ಮ ಚಿತ್ರ ಅವ್ರ ಬಗ್ಗೆ ಇದ್ರ ಅಭಿಪ್ರಾಯ ತಿಳ್ಕೊಳ್ಳೋಣ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಇದಂದ್ರೆ ನಂಗೆ ತುಂಬಾ ಇಷ್ಟ. ಸೊ ಇದು ನನ್ನೊಂದು ಹ್ಯಾಪಿನೆಸ್. ಸೊ ಅಣ್ಣ ನೀನ್ ದಯವಿಟ್ಟು ಬೀಪ್ ಹಾಕ್ಬೇಡ. ಸೊ ಎಲ್ಲಾದ್ರೂ ನನ್ಗೆ ಯೂನಿಕಾರ್ನ್ ಇಷ್ಟ ಪಡ್ತೀನಿ. ಸೊ ಆ ರೀಸನ್ಗೋಸ್ಕರ ಇಲ್ಲೂ ಯೂನಿಕಾರ್ನ್ ನೋಡ್ದೆ, ಬಟ್ ನನ್ಗೆ ಇಷ್ಟ ಆಗಿಲ್ಲ. ದಯವಿಟ್ಟು ಇದನ್ನ ತೆಗಿ, ಗಿಲ್ಗಿಲಿ ಅನ್ನೋದು ಎತ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ ಅಷ್ಟೇ. ಅಷ್ಟು ಸಾಹಸ ಮಾಡ್ಬೇಡ, ಸುಮ್ನಿರು. ಹಾಯ್ ಮಾಡಕ್ಕ, ಇವಾಗ್ಲೇ ಹಾಯ್ ಮಾಡಿದ. ಹಾಯ್ ಅಭಿ, ಹಾಯ್ ಮೈಥಿಲ್, ಹಾಯ್ ಹಾಯ್. ನೋಡ್ಕೊ ಮ್ಯಾಜಿಕ್ ಮಾಡ್ತೀನಿ, ಹಿಂಗೆ ನೋಡ್ಕೊಂಡ್ರು. ಎಸ್, ಇವಾಗ ರೆಸ್ಟೋರೆಂಟ್ ಎಂಟರ್ ಆದ್ವಿ. ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಯೂನಿಕ್ ಆಗಿದೆ ಅನಿಸ್ತು ಈ ರೆಸ್ಟೋರೆಂಟ್. ಆ್ಯಂಡ್ ಇದು ಲೊಕೇಟ್ ಆಗಿರೋದು ನಮ್ಮ ಬ್ಯಾಂಗ್ಳೂರ್ ಬನರ್ಘಟ್ಟ ರೋಡ್ ನಿಯರ್ ಬಿಳೆಕಳ್ಳಿ. ಆ್ಯಂಡ್ ನಾವು ಹೋಗಿದ್ದು ಅರೌಂಡ್ ಒಂದು 2:30 ಆಗಿತ್ತು. ಸೊ ಮೈಕೋಸ್ ಕ್ರಾಫ್ಟ್ ಕಿಚನ್ ಆ್ಯಂಡ್ ಬಾರ್ ಅಂತ ಈ ರೆಸ್ಟೋರೆಂಟ್ ಹೆಸರು. ಆ್ಯಂಡ್ ನನಗೆ ಒಂಥರ ಗ್ರೀಕ್ ಸ್ಟೈಲಲ್ಲಿದೆ. ನನಗೆ ಅಂತಲ್ಲ, ಆ್ಯಕ್ಚುಲಿ ಆ ರೆಸ್ಟೋರೆಂಟ್ ಥೀಮ್ ಬೇಸ್ ಇರೋದೇ ಗ್ರೀಕ್ ಸ್ಟೈಲಲ್ಲಿ. ಅಲ್ಲಿ ಫಾಲೋ ಮಾಡ್ತಾ ಇರೋ ಒಂದು ಕಲ್ಚರ್ ಕೂಡ ಗ್ರೀಕ್ ಸ್ಟೈಲಲ್ಲಿತ್ತು. ಲೈಕ್ ಆಂಬಿಯನ್ಸ್ ಆಗಲಿ, ಫುಡ್ ಆಗಲಿ ಸಿಮಿಲರ್ ಆಗಿತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಒಂದು ಯೂನಿಕ್ ರೆಸ್ಟೋರೆಂಟಿಗೆ ಹೋಗಿದ್ವಿ ಈ ಸಲ ಬರ್ಡೇಗೆ ಅಂತ. ಆ್ಯಂಡ್ ಅಪ್ಕಮಿಂಗಲ್ಲಿ ಇನ್ನೂ ಡೀಟೇಲ್ಸ್ ತಿಳಿಸ್ತೀನಿ. ನನಗೆ ವಿಡಿಯೋ ಮಾಡಕ್ಕೆ ಯಾರಿಲ್ಲ. ಮೈತಿಲ್ ವಿಡಿಯೋ ಮಾಡೋ ಅಂದ್ರೆ ಮಾಡ್ಸಲ್ಲ. ಇವ್ರಿಗೆ ವಿಡಿಯೋ ಮಾಡಕ್ ಕೊಡೋಣ ಅಂದ್ರೆ ಇವನು ಇಲ್ಲ ನನ್ನ ತಲಾ ತೆಗ್ದಿರ್ತಾರೆ, ಇಲ್ಲ ನನ್ನ ಬಾಯಿ ತೆಗ್ದಿರ್ತಾರೆ. ಆ ರೇಂಜ್ ಎಲ್ಲಾದ್ರೂ ಇದೆ ಗೈಸ್. ಎಸ್, ಪಾಸ್ಟ್ ನನಗೆ ಒಂದು 6 yearsಇಂದ ಧನು ಕಡೆಯಿಂದ ಕೇಕ್ ಕಟ್ಟಿಂಗ್ ಕೂಡ ನಡೀತಿದೆ. ಲೈಕ್ ಪ್ರತಿ ವರ್ಷ ನನ್ನ ಬರ್ಡೇಗೆ ಅವ್ನು ಬಂದು ಕೇಕ್ ಕಟ್ ಮಾಡಿಸ್ತಾನೆ. ಆ್ಯಕ್ಚುಲಿ ಮಂಜುನಾಥ್ ನನ್ನ ಫ್ರೆಂಡ್ ಕೂಡ ಅವನು ಮಾಡಿಸ್ತಿದ್ದ, ಬಟ್ ಈ ಸಲ ಅವ್ನು ಮಿಸ್ ಆಗಿದ್ದ. ಆ್ಯಂಡ್ ಆ್ಯಕ್ಚುಲಿ ಇದು ನಮ್ಮದು ಸಡನ್ ಪ್ಲಾನ್ ಇದ್ದಿದ್ದು. ಸೊ ಆ ರೀಸನ್ಗೆ ನನ್ನ ಇನ್ನೊಂದು ಸೆಟ್ ಆಫ್ ಗ್ಯಾಂಗ್ ಜೊತೆ ನಾನು ಹೋಗೋಕ್ಕಾಗಲಿಲ್ಲ. ಟು ಬಿ ವೆರಿ ಆನೆಸ್ಟ್, ನನಗಿರೋದೇ ಲಿಮಿಟೆಡ್ ಸೆಟ್ ಆಫ್ ಫ್ರೆಂಡ್ಸ್. ಅದರಲ್ಲಿ ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ, ಸೊ ನಾವು ಅರೌಂಡ್ ಒಂದು 6 to 7 yearsಇಂದ ಜೊತೆಗೆ ಓದಿ ಬೆಳೆದಿರೋ ಅಂಥವ್ರು. ಸೊ ಆ ಒಂದು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತಾ ಇದೆ. ಲಿಂಕಿಂದನೂ ಕೂಡ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿದೆ. ಆ್ಯಂಡ್ ಐ ಆಮ್ ಸೂಪರ್ ಹ್ಯಾಪಿ. ಸೊ ಈ ಸಲ ಇನ್ನೊಂದು ಸೆಟ್ ಆಫ್ ಫ್ರೆಂಡ್ಸ್ ಗ್ಯಾಂಗ್ ಮಿಸ್ ಔಟ್ ಆಗಿದೆ. ಲೈಕ್ ನನ್ನ ಡಿಪ್ಲೊಮಾ ಫ್ರೆಂಡ್ಸ್ ಹಾಗೆ ನನ್ನ ಸ್ಕೂಲ್ ಫ್ರೆಂಡ್ ಲಾಸ್ಟ್ ಇಯರ್ ನನ್ನ ಬರ್ಡೇಗೆ ಜಾಯ್ನ್ ಆಗಿದ್ರು. ಸೊ ಯಾರೆಲ್ಲ ಆ ಲಾಗ್ನ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ಮೈಥಿಲ್ನ ತುಂಬ ಜನ ಕೇಳ್ತೀರಾ ಹೆಂಗೆ ಇವನು ಅಂತ. ಸೊ ಮೈಥಿಲ್
ಅದರಲ್ಲೂ ನನ್ನ ತಮ್ಮ ಕ್ಲಾಸ್ಮೇಟ್. ಅವರು ಒಂದು 10th ಸ್ಟ್ಯಾಂಡರ್ಡ್ವರೆಗೂ ಒಟ್ಟಿಗೆ ಓದಿದ್ದಾರೆ, ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ಇದೆ ಅನಿಸುತ್ತೆ. ಸೊ ನನಗೆ ಮೈತಿಲ್ ಅರೌಂಡ್ ಒಂದು 11 to 12 ಇಯರ್ಸಿಂದ ಪರಿಚಯ ಇದ್ದಾನೆ. ಆ್ಯಂಡ್ ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ. ಈ ಸಲ ಬರ್ಡೇ ತುಂಬಾ ಚೆನ್ನಾಗಾಯಿತು. ಈಗ ಕಮಿಂಗ್ ಟು ದ ರೆಸ್ಟೋರೆಂಟ್ ಫುಡ್. ಸೊ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು, ಬಟ್ ಬಿಟ್ ಕಾಸ್ಟ್ಲಿ ಆ್ಯಕ್ಚುಲಿ, ಬಟ್ ವರ್ತ್ ಫಾರ್ ದ ಮನಿ. ಟೇಸ್ಟ್ ಚೆನ್ನಾಗಿದೆ, ಸೊ ಆ ರೀಸನ್ಗೆ ವರ್ತ್. ಲೈಕ್ ಅಷ್ಟು ಅಥೆಂಟಿಕ್ ಆಗಿ ಗ್ರೀಕ್ ಸ್ಟೈಲ್ ಏನು ಫಾಲೋ ಮಾಡಿಲ್ಲ. ಇಟ್ ವಾಸ್ ಗುಡ್. ಇಂಡಿಯನ್ ಸ್ಟೈಲು ಸ್ವಲ್ಪ ಇದೆ. ಪಾಸ್ತಾ ಎಲ್ಲ, ರೋಟಿ, ಬಟರ್ ನಾನ್ ತೊಗೊಂಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಎಕ್ಸಾಕ್ಟ್ಲಿ ನನಗೆ ಏನೇನಂತ ಹೆಸರು ಗೊತ್ತಿಲ್ಲ, ಸೊ ತಪ್ಪು ಹೇಳೋದಕ್ಕಿಂತ ಗೊತ್ತಿಲ್ಲ ಅನ್ನೋದು ಬೆಸ್ಟು. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಂದು ಗುಡ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬಂದೆ. ಏನಿರ್ಬೋದು ಗೆಸ್ ಮಾಡಿ. ಪಾಪ ಸುಮ್ಮನೆ ಹಾಕು ಏನು ಗೊತ್ತಿಲ್ಲ. ಹಿಂಗ ಏಯ್ ಬೇಡ. ಎಲ್ಲೋದ್ರೂ ಕಲ್ಸಿರೋ ಮೊಸರನ್ನ ಮಾತ್ರ ಬಿಡಲ್ಲ ಗೈಸ್. ಎಷ್ಟೇ ದೊಡ್ಡ ಕೆಫೆ ರೆಸ್ಟೋರೆಂಟ್ ಬಂದ್ರು ಇದೊಂದು ಮೊಸರನ್ನ ಹಿಡ್ಕೊಂಡಿದ್ದಾರೆ. ಅದ್ರಲ್ಲೂ ಮತ್ತೇನು ಕ್ಯಾಶ್ಯೂಸ್ ಹಾಕ್ಬಾರ್ದು, ಡ್ರೈ ಫ್ರೂಟ್ಸ್ ಹಾಕ್ಬಾರ್ದು, ಹಿಂಗೆ ಪ್ಲೇನ್ ಮೊಸರನ್ನ. ಯಾವ್ದು ಓ ಹೇಳೋನೆ ಮನೇಲಿ ಅವ್ರ ಅಮ್ಮ ಇನ್ನಿದ್ದಿಲ್ಲ ಚೆನ್ನಾಗಿ ಮೊಸರನ್ನ ಸ್ಯಾಟಿಸ್ಫ್ಯಾಕ್ಷನ್. ಗೈಸ್ ಇವಾಗ ಈ ಕಾಯಿನ್ ಕೊಟ್ಟಿದ್ದಾರೆ, ನಾವಲ್ಲಿ ವಿಶ್ ಮಾಡ್ಬಿಟ್ಟು ಫೌಂಟೇನ್ ಅಲ್ಲಿ ಹಾಕ್ಬೇಕಂತೆ. ಅದಕ್ಕೆ ನಾವೆಲ್ಲ ಹೋಗ್ತಾ ಇದೀವಿ ಆಸ್ ಅ ಗ್ಯಾಂಗ್. ಇಲ್ಲಿ ಈ ಫೌಂಟೇನ್ ಅಲ್ಲಿ ತರ ಹಾಕ್ಬೇಕಿಲ್ಲಿ. ಏನಾದ್ರೂ ವಿಶ್ ಮಾಡ್ಕೊಂಡು ಹೌ ಟು ಮೇಕ್ ಅ ವಿಶ್. ಸ್ಟ್ಯಾಂಡ್ ವಿತ್ ಯುವರ್ ಬ್ಯಾಕ್ ಟು ಫೌಂಟೇನ್ ಅಂಡ್ ಟಾಸ್ ಅ ಕಾಯಿನ್. ಎಸ್, ಇವತ್ತು ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಟ್ಯೂಸ್ಡೇ, ನಾವು ಹೋಗಿದ್ದು ಸಂಡೇ. 2 days ಆದಮೇಲೆ ಲಾಗ್ ಎಂಡ್ ಮಾಡ್ತಿದ್ದೀನಿ. ಲಾಗ್ ಎಂಡ್ ಮಾಡೋದೇ ಮರ್ತೋಗಿದೆ. ಅವತ್ತು ಬಂದಿದ್ದು 7 o'clock ಆಯಿತು. ತುಂಬ ಮಳೆ ಬೇರೆ ಬರ್ತಿತ್ತು, ಸೊ ಆ ರೀಸನ್ಗೆ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಫಸ್ಟ್ ನಾವು ಒಂದು ಮಾರ್ಟ್ ಹತ್ರ ಹೋಗಿದ್ವಲ್ಲ, ಶಿಲ್ಪಾಕನ್ ಗಿಫ್ಟ್ ತೊಗೋಬೇಕು ಅಂತ. ಸೊ ಅಲ್ಲಿ ತೊಗೊಳಕ್ಕಾಗಲಿಲ್ಲ. ಅದಾದಮೇಲೆ ಮತ್ತೆ ರಾಯಲ್ ಮೀನಾಕ್ಷಿಗೆ ಬಂದು ಅಲ್ಲಿ ತೊಗೊಂಡು ಬಂದಿದ್ದಾಯಿತು ಒಂದು ಸ್ಟೋರಲ್ಲಿ. ಏನೇನೆಲ್ಲ ಗಿಫ್ಟ್ಸ್ ಬಂದಿದೆ ಈ ಸಲ ಅಂತ ಆದರೆ ಸಪ್ರೇಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಎಸ್, ಈ ಸಲ ಬರ್ಡೇ ತುಂಬ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಚೆನ್ನಾಗಾಯಿತು. ಆ್ಯಂಡ್ ಈ ಸಲದ ಬರ್ಡೇ ಒಂಥರ ಡಿಫ್ರೆಂಟ್ ಆಗಿತ್ತು ಪ್ರತಿ ವರ್ಷದ ಬರ್ಡೇ ಕಂಪೇರ್ ಮಾಡಿದ್ರೆ. ಬಿಕಾಸ್ ಈ ವರ್ಷದ ಬರ್ಡೇ ದಿನ ನಾನು ಲೈಕ್ ಆಫೀಸಿಗೂ ಹೋಗಿದ್ದೆ, ಆ ಒಂದು ಫೀಲ್ನು ಕೂಡ ಮಾಡಿಕೊಂಡೆ. ಆ್ಯಂಡ್ ಸಂಡೇ ನನ್ನ ಒಂದು ಸೆಟ್ ಆಫ್ ಗ್ಯಾಂಗ್ ಜೊತೆ ಹೋಗಿ ಆ ಒಂದು ಎಂಜಾಯ್ಮೆಂಟೇ ಬೇರೆ ಆಯಿತು. ಸೊ ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ. ಚೆನ್ನಾಗಾಯಿತು ಈ ವರ್ಷದ ನನ್ನ ಬರ್ಡೇ. ಆ್ಯಂಡ್ ಗಿಫ್ಟು ಅಷ್ಟೇ ಈ ಸಲ ಆ್ಯಕ್ಚುಲಿ ತುಂಬ ವ್ಯಾಲ್ಯೂಯಬಲ್ ಹಾಗೆ ಜಾಸ್ತಿ ಕಾಸ್ಟ್ಲಿ ಗಿಫ್ಟ್ ಅಂತಲೇ ಹೇಳ್ಬೋದು, ಆ ಥರದ್ದು ಸಿಕ್ಕಿದೆ. ಎಸ್, ತುಂಬ ಖುಷಿ ಇದೆ. ಆ್ಯಂಡ್ ಯಾರೆಲ್ಲ ಕೂಡ ನನಗೆ ವಿಶ್ ಮಾಡಿದ್ರಿ, ತುಂಬ ಹೃದಯದ ಧನ್ಯವಾದಗಳು. ನನ್ನ ಬರ್ಡೇ ಆಗಿ 1 week ಆಗ್ತಾ ಬರ್ತಿದೆ. ಆ್ಯಂಡ್ ಇವತ್ತು ನಿಮಗೆ ಲೈಕ್ 5 days ಸ್ಟ್ರೀಮ್ ಆಗ್ತಿದೆ ಈ ಲಾಗು. ಎಸ್, ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ. ಫೈನಲಿ ನನ್ನ ಒಂದು ಬರ್ಡೇ ಆಯಿತು. ಆ್ಯಂಡ್ ಈಗ ಲಾಗ್ ಎಂಡ್ ಮಾಡ್ತಿದ್ದೀನಿ. ಎಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೇನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ಲಾಗ್ಸ್. ಮೀಟ್ ಯು ಸೂನ್. ಬೈ, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.